ಸರ್ಕಾರಿ ಶಾಲೆಯ ಉಳಿವಿಗಾಗಿ ಹೋರಾಡುತ್ತಿರುವ ಹೋರಾಟಗಾರರ ಮನದಾಳದ ಮಾತು. ಬನ್ನಿ ನೋಡೋಣ ಹೇಗೆ ಮಾತಾಡ್ತಾ ಇದ್ದಾರೆ. ನಮಸ್ಕಾರ, ನನ್ನ ಹೆಸರು ಬನ್ನೂರು ನಾರಾಯಣ್ ಅಂತ, ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಮೈಸೂರು ಜಿಲ್ಲಾಧ್ಯಕ್ಷರು. ಇವತ್ತು ಮಂಡ್ಯದಾದ್ಯಂತ 55 ದಿನಗಳ ಸರ್ಕಾರಿ ಶಾಲೆ ನನ್ನವ್ವ ಎಂಬ ಪಾದಯಾತ್ರೆಯೊಂದಿಗೆ ಸುಮಾರು 1,500ದಿಂದ 1,800 ಕಿಲೋಮೀಟ್ರು ಮಂಡ್ಯ ಜಿಲ್ಲೆಯಾದ್ಯಂತ 236 ಗ್ರಾಮ ಪಂಚಾಯಿತಿಗಳನ್ನ ಸುತ್ತಿ ಜನಜಾಗೃತಿ ಮಾಡಿದ್ದೀವಿ. ಕಾರಣ ಏನು ಅಂದರೆ, ಶಿಕ್ಷಣ ಮತ್ತು ಆರೋಗ್ಯ ಖರೀದಿ ಆಗ್ಬಿಟ್ಟಿದೆ. ಯಾರು ಹಣವುಳ್ಳವರು, ಶಾಸಕರು, ಸಂಸದರು, ಫೈನಾನ್ಸಿಯರು ಏನು ಶಿಕ್ಷಣ ಸಂಸ್ಥೆ ಮತ್ತು ಆರೋಗ್ಯ ಸಂಸ್ಥೆಯನ್ನು ತೆಗೆದಿದ್ದಾರೆ, ಅವರ ಸಿಂಹಪಾಲು ಸಮಪಾಲು ನಮ್ಮ ಹಣವನ್ನೆಲ್ಲನೂ ದೋಚುವಂಥ ಹುನ್ನಾರ ನಡೀತಾ ಇದೆ. ಅದನ್ನು ಹೋಗಲಾಡಿಸಬೇಕು, ಸರ್ಕಾರಕ್ಕೆ ಚಾಟಿ ಬೀಸಬೇಕು, ಸರ್ಕಾರದ ದ್ವಿಗುಣ ನೀತಿಯನ್ನು ನಾವು ಹೋಗಲಾಡಿಸಬೇಕು ಅಂತೇಳಿ ಸರ್ಕಾರಿ ಶಾಲೆ ನನ್ನವ್ವ ಎಂಬ ಪಾದಯಾತ್ರೆಯೊಂದಿಗೆ ಜನಜಾಗೃತಿಯನ್ನು ಮಾಡಿದ್ದೇವೆ. ಕೊನೆಯ ದಿನವಾಗಿ ಮಾಧ್ಯಮದಲ್ಲಿ ಅನೇಕ ಚಿತ್ರಣಗಳನ್ನು ಕೂಡ, ಶಾಲಾ ಕಾಲೇಜುಗಳ ಅವಾಂತರಗಳನ್ನ, ಅಲ್ಲಿ ಶಿಕ್ಷಕರ ಅವಾಂತರಗಳನ್ನ, ಆಗು ಹೋಗುಗಳನ್ನ ಪ್ರತಿದಿನ ಚಿತ್ರೀಕರಣ ಮಾಡಿ ಸರ್ಕಾರಕ್ಕೆ ಮತ್ತು ಎಲ್ಲ ಸಂಘ ಸಂಸ್ಥೆಗಳಿಗೆ ಕಳಿಸಿದ್ದೇವೆ. ಆದರೂ ಸಹ ನಮ್ಮ ಸರ್ಕಾರಗಳು, ಪ್ರತಿನಿಧಿಗಳು 55 ದಿನ ಆದರೂ ಸಹ ನಮ್ಮ ಜೊತೆಲಿ ನೇರ ಸಂದರ್ಶನಕ್ಕೆ ಯಾವ ಜಿಲ್ಲಾಡಳಿತವೂ ಬರಲಿಲ್ಲ, ಯಾವ BO DDPI ಕೂಡ ಸಂದರ್ಶನದಲ್ಲಿ ಭಾಗಿಯಾಗಲಿಲ್ಲ. ನಿಮ್ಮ ಕಷ್ಟ ಸುಖ ಏನು ಅಂತ ಯಾರೂ ಕೂಡ ಕೇಳಲಿಲ್ಲ. ಆದರೆ ನಾವು ಈಗ ಏನು ಮಾಡ್ತಾ ಇದ್ದೀವಿ ಅಂದರೆ, ಕೊನೆಯ ದಿನವಾದ ಇವತ್ತು ಸರ್ಕಾರಕ್ಕೆ ಚಾಟಿ ಬೀಸುವಲ್ಲಿ ಯಶಸ್ವಿ ಆಗಬೇಕು ಅಂತೇಳಿ ರಾಜ್ಯದ ಮೂಲಗಳಿಂದ ಇಂಥದೇ ಪಕ್ಷ ಅಂತ ಏನಿಲ್ಲ, ಜಾತ್ಯತೀತವಾಗಿ ಪಕ್ಷಾತೀತವಾಗಿ KRS ಪಕ್ಷದವರು ಇರ್ಬೋದು, ರೈತ ಸಂಘಟನೆ ಇರ್ಬೋದು, ಎಲ್ಲ ರೈತ ಸಂಘಗಳು ಇದ್ದಾವೆ, ಎಲ್ಲ KRS ಪಕ್ಷದವು ಇದ್ದಾವೆ. ಇಡೀ ರಾಜ್ಯದ STMC ಎಲ್ಲ ಸದಸ್ಯರುಗಳು, ಅಧ್ಯಕ್ಷರುಗಳು ಭಾಗವಹಿಸಿದ್ದಾರೆ. ಮತ್ತು ಎಲ್ಲ ಜಿಲ್ಲಾ ತಾಲೂಕು ಕೇಂದ್ರಗಳಿಂದ ಕೂಡ ಗ್ರಾಮೀಣ ಭಾಗದ ಮಕ್ಕಳ ಬಗ್ಗೆ ಹೋರಾಟ ಮಾಡಲಿಕ್ಕೆ ಜನಸ್ತೋಮವೇ ಬಂದಿದೆ. ಹಾಗಾಗಿ ಬೆಂಜಿನ ಮೆರವಣಿಗೆ ಮುಖಾಂತರ ಇಂಡುವಾಳ ಗ್ರಾಮದಿಂದ ಸಂಜಯ್ ಸರ್ಕಲ್ವರೆಗೆ ಒಂದು ದೊಡ್ಡ ಮಟ್ಟದ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡಬೇಕಾಗ್ತದೆ. ಕೊಡ್ತೀವಿ ಅನ್ನುವಂಥ ಆಶಾ ಉತ್ತರದೊಂದಿಗೆ ದೊಡ್ಡ ಮಟ್ಟದ ದಿಟ್ಟತನವನ್ನು ಎಲ್ಲ ಪ್ರಗತಿಪರ ಚಿಂತಕರು ಮಾಡಿದ್ದೇವೆ. ಹಾಗಾಗಿ ಇವತ್ತು ದೊಡ್ಡ ಸಮುದಾಯ, ಇನ್ನೂ ಇಲ್ಲಿ ಬಂದಿರೋರೆಲ್ಲ ಇನ್ನೂ 2-3 ಜನ ಬರ್ತಾರೆ, ಸಾವಿರಾರು ಜನಸಂಖ್ಯೆಯಲ್ಲಿ ಬರ್ತಾರೆ. ಇನ್ನು ಅರ್ಧ ಗಂಟೆಯಲ್ಲಿ ಎಲ್ಲರನ್ನು ಒಡಗೂಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು. ಇಡೀ ರಾಜ್ಯದಲ್ಲಿ ಬಡವರ ಪರ, ದಲಿತರ ಪರ, ಕೂಲಿ ಕಾರ್ಮಿಕರ ಪರ ಕಾಯ್ದೆಗಳು ಜಾರಿಯಾಗಬೇಕು. ಅದು ಶಿಕ್ಷಣ ಮತ್ತು ಆರೋಗ್ಯದ ಮುಖಾಂತರ ಆಗಬೇಕು. ನಿಮ್ಮ ಯಾವ ಧನ ಸಹಾಯನೂ ಬೇಡ. ಇಡೀ ರಾಜ್ಯದಲ್ಲಿ ಬದುಕಬೇಕು, ಇಡೀ ದೇಶದಲ್ಲಿ ಬದುಕಬೇಕು, ಪ್ರಪಂಚದಲ್ಲಿ ಅಂದರೆ ಶಿಕ್ಷಣ ಮತ್ತು ಆರೋಗ್ಯವನ್ನು ಉಚಿತವಾಗಿ ಕೊಡಬೇಕು. ಯಾವ ವ್ಯಕ್ತಿ ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಇರ್ತಾನೆ ಸದೃಢವಾಗಿ, ಆತ ಇಡೀ ಪ್ರಪಂಚದಲ್ಲಿ ಬದುಕಬಲ್ಲ ಅನ್ನುವುದನ್ನು ನಾವು ತೋರಿಸಬೇಕಾಗ್ತದೆ. ಹಂಗಾಗಿ ರಾಜ್ಯ ಸರ್ಕಾರ, ಶಿಕ್ಷಣ ಸಂಸ್ಥೆ ಮತ್ತು ಶಿಕ್ಷಣ ಮಂತ್ರಿಗಳಿಗೆ ನಾವು ಖಡಕ್ಕಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಈ ಮುಖಾಂತರವಾಗಿ ಪಾದಯಾತ್ರೆ ಮುಖಾಂತರ ಸಂಜಯ್ ಸರ್ಕಲ್ನಲ್ಲಿ ಮುಂದಿನ ಪೀಳಿಗೆಗಳಿಗೆ ಉಳಿವಿಗಾಗಿ, ಬೆಳವಿಗಾಗಿ, ಆರೋಗ್ಯ ದೃಷ್ಟಿಯಿಂದ ಸಾರ್ವಜನಿಕವಾಗಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ವಿಧಾನಸೌಧಕ್ಕೆ ಬೆಂಜಿನ ಮೆರವಣಿಗೆ ಮುಖಾಂತರ ಏನಂತ ಅಂದರೆ, ಇನ್ನು 1 ವರ್ಷದಲ್ಲಿ ಎಲ್ಲ ಶಾಲಾ ಕಾಲೇಜು ಆರೋಗ್ಯ ಕೇಂದ್ರಗಳಲ್ಲಿ ಉನ್ನತೀಕರಣವನ್ನುಗೊಳಿಸಿ, ಜೊತೆಗೆ ನುರಿತ ಶಿಕ್ಷಕರನ್ನ ಹಾಕಬೇಕು. ಎರಡನೇದು, ಎಲ್ಲ ಗ್ರಾಮೀಣ ಭಾಗದ ಆಸ್ಪತ್ರೆಗಳಲ್ಲಿ ನುರಿತ ವೈದ್ಯರನ್ನ ಹಾಕಬೇಕು. ವೈದ್ಯ ಉಪಚಾರವನ್ನು ಕೊಡಬೇಕು, ಮೆಡಿಸನ್ನ ಕೊಡಬೇಕು. ಎಲ್ಲವೂ ಉಚಿತವಾಗಿರಬೇಕು, ಎಲ್ಲೂ ಖಾಸಗಿ ಅವ್ರಿಗೆ ಬರೀಬಾರ್ದು. ಆ ನಿಟ್ಟಿನಲ್ಲಿ ಸಾರ್ವಜನಿಕರ ಬೆಳವಣಿಗೆ ಆಗಬೇಕು, ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಆಗಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಮುಂದೆ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಂದಿನ ಹೋರಾಟ ಹೀಗೆ ಇರ್ತದೆ. ಮುಖ್ಯಮಂತ್ರಿಗಳು, ಹೊಸ ಮುಖ್ಯಮಂತ್ರಿಗಳಿದ್ದಾರೆ, ಹೊಸ ಶಿಕ್ಷಣ ಸಚಿವರು ಇರ್ತಾರೆ. ಕೂಡಲೇ ಕ್ಯಾಬಿನೆಟ್ನಲ್ಲಿ ನಮ್ಮ ಒಂದು ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ ಈ ವೇದಿಕೆ ಮುಖಾಂತರ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ನಮಸ್ಕಾರ ಸರ್.